ಎಲ್ರಿಗೂ ಬೈದಾಕ್ಬಿಟ್ಟಿದ್ದೀನಿ ನಾನಂತೂ. ವೈ ಮಮ್ಮಿ ಐ ಲವ್ ಯು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶೂಟ್ ಇದೆ ನನಗೆ ನಾಳೆ. ನಜರ್ದು 2 days ವ್ಲಾಗ್ ಕ್ಲಾರಿಟಿನೇ ಬಂದಿಲ್ಲ, ಪಿನ್ ಮರ್ತೋಗಿದೆ. ಕಂಗ್ರಾಚುಲೇಷನ್ ಬ್ರದರ್. ನನ್ನ ಫ್ರೆಂಡ್ ಬಂದಿದ್ದಾರೆ, ಎಲ್ಲೋ ನೋಡ್ದಂಗೈತಲ್ಲ, ಕಾಂಚನ ಅಂತ. ಸಪೋರ್ಟ್ ಸಿಸ್ಟಮ್ 3 ಜನ. ಥ್ಯಾಂಕ್ ಯು ಸೋ ಮಚ್. ಹೊಟ್ಟೆ ಹಸಿಬಾರ್ದು ಅಂತ ಸಿರಪ್ ತಗೊಳ್ಳೋಣ. ನಿಮ್ಮ ಅಪ್ಪ ಕೊಡ್ತಾನೆ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಸಾರಿ ಹಾಯ್ ಗಾಯ್ಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನನಗೆ ವ್ಲಾಗ್ ಮಾಡಕ್ಕೆ ಬಿಡಲ್ಲ ಇಂಥ ಜನಗಳು. ಹೇಳ್ತಿರಲ್ಲ ವ್ಲಾಗ್ ಮಾಡು ಅಂತ. ಈ ಥರದವ್ರು ಇದ್ದರೆ ಹೆಂಗೆ ವ್ಲಾಗ್ ಮಾಡೋದು? ಬಂದ್ವಿ, ಇಲ್ಲೇ ಇರೋದು. ಇವತ್ತಿನ ವ್ಲಾಗ್ನ ನಾನು ಆಚೆ ಕುತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶೂಟ್ ಇದೆ ನನಗೆ ನಾಳೆ. ಆ ಶೂಟ್ಗೆ ನಾನು ರೆಂಟೆಡ್ ಡ್ರೆಸ್ ನೋಡ್ತಾ ಇದ್ದೀನಿ. ಅವ್ರು ಇನ್ನೂ ಯಾರೂ ಬಂದಿಲ್ಲ ಗೈಸ್. ನಾವು ಬಂದರೂ ಅವ್ರು ಬಂದಿಲ್ಲ, ಸೊ ವೆಯ್ಟಿಂಗ್. ಅವ್ರು ಬಂದ ಮೇಲೆ ಒಳಗೆ ಹೆಂಗಿದೆ, ಯಾವ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾಳೆದು ಫುಲ್ ವ್ಲಾಗ್ ಇರುತ್ತೆ ಗೈಸ್. ನಾಳೆ ನಾನು ವ್ಲಾಗ್ ಮಾಡಲ್ಲ, ಭೂಮಿಕಂಗೆ ಕೊಡ್ತೀನಿ, ನನ್ನ ಫ್ರೆಂಡ್ ಇರ್ತಾಳೆ, ಅವರಿಬ್ರಿಗೆ ಕೊಟ್ಟು ವ್ಲಾಗ್ ಮಾಡೋಕ್ಕೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಆದರೆ ಲವ್ ಅಂತ ಆರ್ಟ್. ನಾನು ರಿಂಗ್ ಬಗ್ಗೆ ಹೇಳಬೇಕು, ಯಾರ್ದು ದೃಷ್ಟಿ ಬೀಳಬಾರ್ದು ಅಂತ ಈ ರಿಂಗ್. ಬಾ, ಈಗ ನೀನು ನಂದು ಶೂಟ್ ಮಾಡಬೇಕು, ಓಕೆ? ನಿಮ್ಮ ಅಪ್ಪ ಕೊಡ್ತಾನೆ. ನಾನು ಹಾಕೊಳ್ಳೋದು ಈಗ ನೋಡು, ಬೇರೆ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ತಗೊಂಡೋಗ್ಬೇಕಾದ್ರೆ. ಸೊ ಗಾಯ್ಸ್, ಹೊರಟ್ವಿ. ದುಡ್ಡು ತಗೋಬಾ ಅಂತ ಹೇಳಿದರು ನಮ್ಮಮ್ಮ. ಸನ್ಸೆಟ್ ಆಗ್ತಾಯಿದ್ದು. ಫುಲ್ ದೂರ ಹೋಗಿ, ಫುಲ್ ದೂರ ಅಲ್ಲ, ಅರ್ಧ ದೂರ ಹೋಗಿ ನೆನಪಿಸ್ಕೊಂಡು ಮತ್ತೆ ಬಂದ. ಪಿನ್ ಮರ್ತೋಗಿದೆ. ಕಂಗ್ರಾಚುಲೇಷನ್ ಬ್ರದರ್. ನೆನಪಾಗಿ ರಿಟರ್ನ್ ಬಂದಿತ್ತು. ಏನಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬೆಳಗ್ಗೆ ಎದ್ದು ಹೊರಟು ಹೋಗಿ ಅಲ್ಲಿ ಏನೇನಾಗುತ್ತೆ ಅದೆಲ್ಲದನ್ನು ಬ್ಲಾಗ್ ಮಾಡ್ತೀನಿ. ನಾನು ಏನೇನು ಮಾಡ್ತೀನಿ, ನಾಳೆ ಏನೇನಾಗುತ್ತೆ ಅದೆಲ್ಲದನ್ನು ಅವಳು ತೋರಿಸ್ತಾರೆ. ನೆಕ್ಸ್ಟ್ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ, ಓಕೆ? ಇವತ್ತು ಶೂಟ್ ಡೇ. ಆಲ್ರೆಡಿ 9 ಗಂಟೆ ಆಗಿದೆ. ನಾನಂತೂ ರೆಡಿನೇ ಆಗಿಲ್ಲ. ಸಖತ್ ಟೈಮ್ ಆಗಿದೆ. ಇದು ಗಾಡಿ ಅಂದರೆ ಚೀಲದಲ್ಲಿ ಡ್ರೆಸ್ಸು. ಅದರಲ್ಲಿ ಇವರಿಬ್ರು ಇನ್ನೂ ಟೈಮ್ ಮಾಡ್ತಾ ಇದ್ದಾರೆ. ನನಗೆ ಬಾಸ್ ಬರ್ತಾ ಇದ್ದಾರೆ, ನಮ್ಮ ಬಾಸ್ ನಂದೀಶಾ ಬಾಸ್ ಬಂದು. ಇಲ್ಲಿ ನಮ್ಮ ಅಕ್ಕ ಅವಳು ಈಗ ಹೋಗಲ್ಲ, ನಾವು ನೋಡಬೇಕು. ಬಚ್ಚವನ್ ಕಿಯಾದೆ ಪೂರಿ ಹೋಗಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ಮ ಅಕ್ಕನ ಟೆಟ್ರಾಬ್ಯಾಕ್ ಎಲ್ಲ ತಂದು ಅಕ್ಕನ ಫ್ರೆಂಡ್ ಬಂದಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಾಂಚನ ಅಂತ ಹೆಸರು. ಗೈಸ್, ನಾವು ಮಾರ್ಕೆಟ್ ಒಳಗೆ ಬಂದಿದ್ದೀನಿ. ನಾವು ರಿಯಲ್ ಜೆಸಿಬಿ ಬೇಕು, ಕೊಡಿಸ್ತೀರಾ? ಇವತ್ತು ಈ ಬಾಡಿ 50. ಮಕ್ಕಳಿಗೆ ಫ್ಯೂಚರ್ ಅಲ್ಲಿ ಕಾರ್ ಕೊಡಿಸ್ತೀನಿ. ನಿಮ್ಮನ್ನ ತಡೆದಿರುವವರು ಯಾರು? ಸಾಹೇಬ್ರು ಇಲ್ಲಿ ಬಂದು ತಿಂಡಿ ತಿಂತಾ ಇದ್ದಾರೆ. ಆಚೆನೂ ತಿನ್ಕೊ ಬಂದ್ರಿ ಅಲ್ವಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಆಚೆನೂ ತಿನ್ಕೊ ಬಂದ್ಬಿಟ್ಟು ಇಲ್ಲೂ ತಿಂತವ್ರೆ. ನನಗೆ ಫ್ಯಾನ್ ಕೊಟ್ರೆ ಯಾರೋ ಗಾಡಿ ತಗೋತಾರೆ. ಆಲ್ಮೋಸ್ಟ್ ಡನ್. ನಂದು ಹೇರ್ ಸ್ಟೈಲ್ ಒಂದಾಗಬೇಕು ಗೈಸ್, ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಈಗ ಎಂತ ಗೊತ್ತಾ, ಆಲ್ರೆಡಿ ಟೈಮ್ ಆಗಿ ಹೋಗಿದೆ. ಅವಳು ಮತ್ತೆ ಅವ್ರ ತಮ್ಮ ಇಬ್ರು ಹೋದ್ರು. ಈಗ ನಾವೀಗ ಹೋಗ್ತಾ ಇದ್ದೀವಿ. ಅವರು ತುಂಬ ಪದೇ ಪದೇ ಕಾಲ್ ಮಾಡಿ ಇರ್ತಿದ್ದಾರೆ, ಮಲ್ಬಾರ್ ಅವರು. ಒಂದ್ ಕಡೆಯಿಂದ ಇಲ್ಲಿಂದ ವಿಡಿಯೋ ತಗೊಳ್ಳಿ, ಅಲ್ಲಿಂದ ಫುಲ್ ತಗೋ. ಫೈನಲಿ ರೆಡಿ ಆಗೋಯ್ತು. ಫುಲ್ ಹಿಂಗೆ ಹಿಡ್ಕೊ ತೋರಿಸ್ತೀನಿ ಡ್ರೆಸ್. ಓಕೆ, ಬಾಯ್. ಇದೆಲ್ಲ ಡೈಮಂಡ್ ಗೈಸ್. ನನ್ನ ಮದ್ವೆಗೆ ಹಾಕೋತೀನಿ. ಹೆಂಗಿದೆ? ಬಾ
ಹೆಂಗಿದೆ? ಸೂಪರ್ ಸೂಪರ್. ಸ್ಮೈಲ್ ಹಂಗೆ ಸ್ಮೈಲ್. ಫೋಟೋ ತೆಗಿ. एक काम कर 200 रुपए दे और 50 रुपए काट ओवर एक्टिंग के वजह। ನೀವು ಕಮೆಂಟ್ಸಲ್ಲಿ ತಿಳಿಸಿ ಎಲ್ಲರೂ ಹೆಂಗೆ ಕಾಣಿಸ್ತಾ ಇದ್ದೀನಿ. ನೈಸ್ ಅಲ್ಲ? ಫೋಟೋ ಶೂಟ್ ಎಲ್ಲ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಮ್ಮ ಅಕ್ಕ ನೈಲ್ಸ್ ಮಾಡ್ಬಿಟ್ಟು ನೈಲ್ಸ್ ಈಗ ಹಾಕತ್ತವ್ರೆ. देखा आपने लापरवाही का नतीजा है। ಬರೇ ಆಗಲ್ಲ. ಓಕೆ ಗೈಸ್ ಅಲ್ಲಿ ಹಾಕೊಂಡಾದ್ಮೇಲೆ ತೋರಿಸ್ತೀನಿ. ಬೇಕಾ ಬಿಡು, ನೈಲ್ಸ್ ಏನು ಬೇಡ ಅಲ್ಲ ನಂದು. ಅನ್ವೀಲಿಂಗ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಿದ್ದೇವೆ. ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ದೇವಿಕಾ ಗೌಡ ಅವರಿಗೆ ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊತಿದ್ದೇನೆ. ಥ್ಯಾಂಕ್ ಯು ಸರ್. ಸ್ಟೇಜ್ ಮೇಲೆ ಬರಬೇಕು ಅಂತ ಎಲ್ಲ ರಿವೀಲ್ ಆಯಿತು ಗೈಸ್. ವಿಡಿಯೋ ಮಾಡಿದ್ದಾರೆ ನನ್ನ ಪ್ರಿಯ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತು ಫುಲ್ ಸಪೋರ್ಟ್ ಸಿಸ್ಟಮ್ 3 ಜನ. ಅಲ್ಲಿ ನನಗೆ ಯಾರಾದರೂ ಫ್ಲವರ್ಸ್ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಗೈಸ್. ಫ್ಲವರ್ಸ್ ಕೊಟ್ಟಿರೋದು ನನಗೆ ಮರೆಯಲ್ಲ. ವಾಟ್ ಸೆಕೆಂಡ್ ಮೋಟು ಬದಲು ನಮ್ಮ ಪುಟಾಣಿ ತಮ್ಮ, ನಮಗೆ ತಮ್ಮ. ನಮ್ಮ ಜೊತೆ ವ್ಲಾಗ್ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಬೇರೆಯವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡೋದು. ಶೂಟ್ ಎಲ್ಲ ಆಯಿತು ಗೈಸ್. ಈಗ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡೋಕ್ಕೆ ಬೇಜಾರಾಗ್ತಾ ಇದೆ. ಅದೇ ಬೇಜಾರು. ಫುಲ್ ರಿಮೂವ್ ಆದಮೇಲೆ ವಿಡಿಯೋ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡಾಯಿತು. ಚೆನ್ನಾಗಿತ್ತು ಗೈಸ್ ಶೂಟ್. ನನಗಂತೂ ಇಷ್ಟ ಆಯಿತು. ಕಾಣಿಸ್ತಾ ಇದೆ ನೋಡು ಎಂದು ಫೇಸ್ ಶೈನಿಂಗು. ಫೈನಲಿ ಎಲ್ಲ ಮುಗೀತು. ಫುಲ್ ಸ್ಟ್ರೆಸ್ ಇವತ್ತು. ಆ್ಯಕ್ಚುಲಿ ಎಲ್ರಿಗೂ ಬೈದಾಕ್ಬಿಟ್ಟಿದ್ದೀನಿ ನಾನಂತೂ. ವೈ? ಎಷ್ಟು ಸಿಟ್ಟು, ನನಗೆ ಎಷ್ಟು ಕೋಪ ಅಂತ ಎಲ್ರಿಗೂ ಗೊತ್ತಾಯ್ತು ಇವತ್ತು. ಎಲ್ಲರ ಎದುರುಗಡೆನೂ ಬೈಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಚೀಲದಲ್ಲಿ ತುಂಬ್ಕೊಂಡು ಹೋಗ್ತಿದ್ದೀವಿ. ಡ್ರೆಸ್ ಕೊಡೋಕ್ಕೆ ಬಂದ್ವಿ. ಒಳಗೆ ಹೋಗಿ ಕೊಡು ಮನೆ. ಇಲ್ಲ ಇಲ್ಲ, ಡ್ರೆಸ್ ಕೊಟ್ಟು ಹೋಗ್ತಾ ಇದ್ದೀವಿ ಈಗ. ಕಾರ್ ಕೀ ಥರ ಇದೆಯಲ್ಲ ಕೀ, ಇದು ಹೆಂಗೆ? ಹ್ಞೂ ಲಾಕ್ ಆಗುತ್ತೆ. ಓ ನೋಡ್ದೆ ಯಾರು ಫಸ್ಟ್ ಬಂದಿದ್ದು ಅಂತ. ಸೆನ್ಸರ್ ಇದು ನೋಡಿದ್ರೆ ಎಲ್ಲ ಕಾರ್ ಕೀ ಅಂತಾನೆ ಅನ್ಕೊಳ್ಳೋದು. ಏನು ಅದೇ ಯಾವ ಕಾರ್ ಇಟ್ಟಿದ್ಯಾ? ಡಿಯೋ 125 ಕಾರ್ ಇಟ್ಟಿದ್ದೆ. ಬೈಕು ಕಾರಲ್ಲ. ನಂದು ನಾವು ಹೊಟ್ಟೆ ಹಸಿಬಾರ್ದು ಅಂತ ಸಿರಪ್ ತಗೊಳ್ಳಲ್ಲ. ಯಾವ ಇವೆಲ್ಲ ಗೋಬಿ ತಿಂತಾ ಇದೀವಿ. ಯೋಚನೆ ಮಾಡ್ತಿರ್ತೀನಿ ನಾನು ಈಗ ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ. ನಿಮ್ಮನ್ನ ತಡೆದಿರುವವರು ಯಾರು? ಎಷ್ಟು ಫೀಲ್ ಆಯ್ತು ಗೊತ್ತಾ ಅವತ್ತು ನನಗೆ ಅದೇ ನೆನಪಾಗುತ್ತೆ ಬಸ್ ನೋಡಿದಾಗೆಲ್ಲ. ತಿನ್ನಿ ನೂಡಲ್ಸ್ ಮೇಡಮ್ ಅವ್ರು ನಮಗೋಸ್ಕರ ತಗೊಬರ್ತಾರೆ. ಬರೀ ಬಿಲ್ಡಪ್. ಯಾರು ನನಗೋಸ್ಕರ ಏನೂ ತರಲ್ಲ. ಹೂವಾ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ನಾನು ತಿನ್ನಿಸ್ತೀನಿ ಧಾರಾವಾಹಿಗೆ. ಇಲ್ಲಿ ಬಿಲೀವ್ ಇನ್ ಗಾಡ್ ಗೈಸ್. ಇವರಿಬ್ರು ಸ್ಲಿಪ್ಪರ್ ಹಾಕೊಂಡು ನಾನು ಬರಿಗಾಲಲ್ಲಿ ನಡೆಸ್ತವ್ರೆ. ಜ್ಯೂಸ್ ತಗೊಳಕ್ ಹೋಗ್ತಾ ಇದ್ದಾರೆ. ಐಸ್ ಮನೆಗೆ ಬಂದ್ವಿ. ನನ್ನ ಗಿಫ್ಟ್ ನೋಡಿದ್ರೆ ಅಮ್ಮ ಖುಷಿ ಆಗ್ಬಿಡುತ್ತೆ. ಮಮ್ಮಿ ಹೆಂಗ್ ಕಾಣಿಸ್ತಾ ಇದ್ದೀನಿ? ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಗಿಫ್ಟ್ ಫ್ಲವರ್ ಬಾ ತೋರಿಸ್ತೀನಿ. ನೀನ್ ಲೀಡರಾ? ತೋರ್ಸು. ಮಮ್ಮಿ ಐ ಲವ್ ಯು. ನನಗೆ ಕೊಟ್ಟಿದ್ದು ಅದು ನಮ್ದು ಸ್ನ್ಯಾಕ್ಸ್ ಗೈಸ್. ಸ್ನ್ಯಾಕ್ಸ್ ಇದನ್ನ ಅವ್ರು ಕೊಟ್ಟಿರೋದಲ್ಲ. ಲೋ ಗಿಫ್ಟ್ ತೆಗಿಯೋ. ಐ ನಂದು ಸಾಕು.
ಇದು ಗಿಫ್ಟ್ ನಂದು. ನನ್ನ ಗಿಫ್ಟ್ ನಮ್ಮಮ್ಮ ಅನ್ಬಾಕ್ಸ್ ಮಾಡ್ತಾರೆ ಈಗ. ಮಮ್ಮಿ ಇಲ್ಲಿ ಹಿಡ್ಕೊ ಹೋಗಕ್ಕ. ಇಲ್ಲಿ ಬಿಚ್ಚೋದಮ್ಮ, ಇಲ್ಲಿ ತೆಗಿಯೋದು ಹಿಂಗೆ. ನಮ್ಮಮ್ಮ ಈಗ ಅನ್ಬಾಕ್ಸ್ ಮಾಡ್ತಾರೆ. ದ ಗ್ರೇಟ್ ರೂಪಾ ಅವರು. ಏನಿರ್ಬೋದು? ಗೆಸ್ 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 ಅಮ್ಮ, ಗೆಸ್. ಗಡಿಯಾರನಾ? ಓಪನ್ ಮಾಡಿ. ಚೆನ್ನಾಯ್ತಾ? ನನ್ನ ಫ್ಲವರ್ ಇದು. ಅಮ್ಮ ನಂಗೆ ಬಾಯ್ ಫ್ರೆಂಡ್ ಕೊಟ್ಟಿದ್ದು. ಹಂಗೆ ಸೀದಾ ಹಂಗೆ ಟೈಮ್ ಕರೆಕ್ಟ್ ಆಗಿದೆ. ಇನ್ನ ನನ್ ಗಿಫ್ಟ್ ಗಡಿಯಾರ ಇರುತ್ತೆ ನಮ್ಮ ಮನೇಲಿ. ಅಂದ್ರೆ ನಾವು ಗೆಸ್ಟ್ಗಳಲ್ವಮ್ಮ, ಗೆಸ್ಟ್ಗಳಿಗೆ ಕೊಟ್ಟಿರೋದು ಗಿಫ್ಟ್. ನ್ಯೂಸಿಗೆ ನ್ಯೂಸ್ ಅನ್ಸುತ್ತೆ, ಎಡಿಟ್ ಮಾಡಿರ್ತಾರಲ್ವಾ. ನಾನು ಮಾತಾಡಿದೀನಿ ಅಮ್ಮ ಮೈಕಲ್ಲೆಲ್ಲ ಮಾತಾಡಿದೀನಿ. ನಾನು ಹೆಂಗ್ರೋ ಮಾತಾಡ್ದೆ? ಫಸ್ಟ್ ಅಂದ್ರೆ ಬಟ್ ಆಗ್ತಾರೆ ಅನ್ನೋದಷ್ಟೇ ಗೊತ್ತು. ಅಷ್ಟು ಮಾತಾಡಿ ರೂಢಿ ಇಲ್ಲ, ಬಟ್ ಏನೋ ಒಂದು ಮಾತಾಡಿದೆ. ಇವರಿಬ್ರು ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿದೆ ಅಂತ ಅಂದ್ರು. ಸಾಕು ಸಾಕು ಸಾಕಷ್ಟು. ಸಿಡಿದ್ರೆ ದೃಷ್ಟಿ ಎಲ್ಲ ಹೋಯ್ತು ಅಂತನಮ್ಮ. ಯಾವ ದೃಷ್ಟಿ? ತೂತು ಅಂತ ಬಿಡಿ. ಥೂ 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 ಥೂ. ಅದ್ರಲ್ಲಿ 3 ಮೆಣಸಿನ್ಕಾಯಿ ಹಾಕ್ಬೇಕು. ಈಗ ಅದ್ರೊಳಗೆ ಹಾಕ್ಬೇಕಾ? ಆಚೆಗೆ ಇಸ್ತೀನಿ ತಗೊಂಡು ಅದ್ರೊಳಗೆ ಎಲ್ಲಾನು ಹಾಕಿಬಿಟ್ಟು ಉಪ್ಪು ಮೆಣಸಿನ್ಕಾಯಿ. ಎಲ್ಲಿ ಪ್ರದರ್ಶನದ ವಿಶೇಷಿತರಿದ್ರು. ಇದೊಂದು 14 ಇಯರ್ಸ್ ಆನಿವರ್ಸರಿ ನಾವು ಮಾಡಿದ್ರು. ಆಕ್ಚುಲಿ ಇವತ್ತು ಇಲ್ಲಿ ಬಂದು ಸಖತ್ ಖುಷಿ ಆಗ್ತಾ ಇದೆ. ಎಷ್ಟು ವೆರೈಟೀಸ್ ಬೇಕು ಅಂದ್ರೂ ಅಷ್ಟೇ ನೀಟಾಗಿ ತೋರಿಸ್ತಾರೆ. ಅಂಡ್ ಇವತ್ತು ಇದೆಲ್ಲ ರಿವೀಲ್ ಮಾಡಿ ನಂಗೆ ಇನ್ನೂ ಖುಷಿ ಆಗ್ತಾ ಇದೆ. ಫುಲ್ ವಿಡಿಯೋ ನೋಡಿದ್ರ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.